ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ಇವರು ನನ್ನ ಅಕ್ಕ ಗೀತಾ. ಇವರು ಇವತ್ತು ಸ್ವೀಟ್ ಮಾಡೋದು ತೋರಿಸ್ತಾ ಇದ್ದಾರೆ. ಏನು ಸ್ವೀಟ್ ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ರಂಭಾ ಪಾಕ ಅಂತ ಹೇಳಿ. ಅದಕ್ಕೆ ಬೇಕಾದಂಥ ಸಾಮಾನು: ನೇಂದ್ರ ಬಾಳೆ, 2 ಬಟ್ಲು ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ, ಪಾಕ ಮಾಡಲು ನೀರು. ಸಕ್ಕರೆ ಎಷ್ಟು ಬೇಕು? 2 ಬಟ್ಲು ಬೇಕು. ಸರಿ, 2 ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆನಾ? ಹೌದು. ಹಾಂ, ಅದು ಮುಳುಗೋ ಅಷ್ಟು ನೀರು ಹಾಕಬೇಕು. ಓಕೆ. ಇದು ಎಳೆ ಪಾಕ ಬರೋವರೆಗೂ ಕೈಯಾಡಿಸ್ತಾ ಇರಬೇಕು. ಪಾಕನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪಾಕ ಮಾಡ್ಕೋಬೇಕು, ಹೈ ಫ್ಲೇಮ್ ಬೇಡ. ಇದು ಎಳೆ ಪಾಕ ಬಂದಿದೆ. ತಕ್ಷಣವೇ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡೋಣ. ಮೂರು ನೇಂದ್ರ ಬಾಳೆಹಣ್ಣು ತೊಗೊಂಡಿದ್ದೀನಿ. ಗಾಲಿ ಥರ ಕಟ್ ಮಾಡ್ಕೋಬೇಕು. 1 ಇಂಚು 1.5 ಇಂಚು ದಪ್ಪ ಕಟ್ ಮಾಡಬೇಕು. ಇದನ್ನ 3 ಬಾಳೆಹಣ್ಣನ್ನು ಕಟ್ ಮಾಡಿದ್ದೀನಿ. ಸ್ಟವ್ ಹಚ್ಚಿ ಬಾಣಲೆಗೆ ತುಪ್ಪವನ್ನು ಹಾಕ್ಕೊಳ್ಳೋಣ. ಒಂದು ಬಟ್ಲಷ್ಟು ಈಗ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾಯಬೇಕು. ಈಗ ತುಪ್ಪ ಕಾದಿದೆ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಕೆಂಪಗಾಗೋವರೆಗೂ ಕರ್ಕೋಬೇಕು. ಈಗ ಆಗಿದೆ. ಇದೇ ಬಣ್ಣದಲ್ಲಿ ಎಲ್ಲ ಬಾಳೆಹಣ್ಣನ್ನು ಕರ್ಕೋಬೇಕು. ಇದನ್ನ ಪಾಕಕ್ಕೆ ಹಾಕಬೇಕು. ಇದು 5 ನಿಮಿಷ ನೆನಿಬೇಕು. ರಂಭಾ ಪಾಕ ರೆಡಿಯಾಗಿದೆ. ನನ್ನ ಮಗ ಬಂದಿದ್ದಾನೆ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತಾನೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಸ್ವೀಟ್ ತುಂಬ ಮೈಲ್ಡ್ ಆಗಿದೆ. ಈ ರಂಭಾಗೆ ಯಾವುದೇ ರೀತಿಯಾದಂಥ ಜಂಪ ಇಲ್ಲ. ತುಂಬ ಚೆನ್ನಾಗಿ ಒಳಗೆ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಟ್ರೈ ಮಾಡ್ಬೋದು. ವೆರಿ ನೈಸ್. ಈ ಥರ ರಂಭಾ ಪಾಕ ಅನ್ನೋ ಈ ಸ್ವೀಟ್ನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ನನ್ನ ಅಕ್ಕ ನನಗೆ ಹೇಳ್ಕೊಟ್ಟಿರೋದು. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.